ಇದು ಸಾಕಾಗೋದೇ ಇಲ್ಲ. ಇದು ಕುಡಿದಷ್ಟು ಬಾಯಾರಿಕೆನೆ. ಎಲ್ಲ 4 ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜ್ ಅಂತ ಬಂದು ಎಲ್ಲ ದೊಡ್ಡ ದೊಡ್ಡ ಬಡ್ಜೆಟ್ಟು, ದೊಡ್ಡ ದೊಡ್ಡ ಸಾಫ್ಟ್ವೇರ್ನರು, ದೊಡ್ಡ ದೊಡ್ಡ ಪ್ರೊಡ್ಯೂಸರು. ಒಂಬಳೆ ಫಿಲಮ್ಸ್ ಅಂತ 100-200 ಕೋಟಿ ಇರೋರು. ಈಗ ನೋಡಿ ಮಾರ್ಟಿನ್ ಮೊನ್ನೆ ಮಾಡಿದ್ರು, ಅದು ಎಷ್ಟು ಕೋಟಿ ಹೋಯ್ತೋ ಗೊತ್ತಿಲ್ಲ ಅವ್ರಿಗೆ, ಪ್ರೊಡ್ಯೂಸರ್ಗೆ. ಹಂಗೋದ್ರೆ ತಡ್ಕೊಳೋದು ಕಷ್ಟ. ಹಳೆ ಪ್ರೊಡ್ಯೂಸರ್ ಯಾರನ್ನು ಆ ರಿಸ್ಕಿಗೆ ರೆಡಿ ಇಲ್ಲ. ಈಗ ಒಂದು ಹೀರೋ ಮಾಡಬೇಕು ಅಂದರೆ ಒಂದು 5 ಕೋಟಿ 10 ಕೋಟಿ ಅಡ್ವಾನ್ಸ್ ಕೊಡ್ಬೇಕು ಫಸ್ಟು. ಅವು 1 ಲಕ್ಷ 2 ಲಕ್ಷ ಕೊಟ್ಟರೆ ಸ್ಟಾರ್ಟ್ ಆಗ್ಬಿಡೋದು ಸಿನಿಮಾ. ಈ ಪ್ಯಾನ್ ಇಂಡಿಯಾ ಬಂದಮೇಲೆ ಕತೆಗಳೇ ಬೇರೆ ಲೆವೆಲ್ ಆದವು. ಈ ಒಳ್ಳೆ ಕತೆಗಳು ಒಪ್ಪಲ್ಲ, ಫ್ಯಾಮಿಲಿ ಡ್ರಾಮಾ ಒಪ್ಪಲ್ಲ. ಫಸ್ಟ್ ಟೈಟ್ಲೇ ಕೇಳ್ತಾರೆ, ಮ್ಯಾಕ್ಸ ಮಾರ್ಟಿನ. ಆ ಟೈಟ್ಲ್ ಕೇಳಿದ ಮೇಲೆ ಒಳಗೆ ಕರೀತಾರೆ. ನಾವು ಅವ್ರ ಹೋಗ್ಬಿಟ್ಟು ನಾನು ದೊಡ್ಡ ಮನುಷ್ಯ, ನಾನು ಯಜಮಾನ, ನನ್ನ ದೇವತ ಮನುಷ್ಯ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಈ ಲೆವೆಲ್ ಬೆಳೀತಲ್ಲ ಅಂತ ಖುಷಿನೂ ಆಗುತ್ತೆ. ಕನ್ನಡ ನಾವು ಯಜಮಾನ ಮಾಡಿದಾಗ ಜಿತೇಂದ್ರ ಅವರೆಲ್ಲ ಫೋನ್ ಮಾಡಿ, ನೀವು ಕಲೆಕ್ಷನ್ ನಿಜಾನ ಅಷ್ಟು ಬಂದಿರೋದು, ಇಷ್ಟೈತೆ ಮಾರ್ಕೆಟ್ ನಿಮ್ದು ಹೆಂಗೆ ಬಂತು ಅಂದರು. ಅಮಿತಾಬ್ ಬಚ್ಚನ್ ಕೇಳಿದ್ರು, ಅಜಯ್ ದೇವ್ಗನ್ ಕೇಳಿದ್ರು ಫೋನ್ ಮಾಡಿ ನಮಗೆ. ಅಲ್ಲಿಗೆ ಕರೆಸಿದ್ರು ನನಗೆ ಅಜಯ್ ದೇವ್ಗನ್. 40 ಕೋಟಿ 50 ಕೋಟಿ 100 ಕೋಟಿ ಲೆಕ್ಕನೇ ಇಲ್ಲ ಕೋಟಿಗಳಿಗೆ. ಇಲ್ಲ ನಾವು 2008 ಸುಮ್ಮನಾಗ್ಬಿಟ್ಟಿದ್ದೆ ಬೇಡ ಅಂತ. ಸರ್ ಗಣೇಶ್ಗೆ ಒಳ್ಳೆ ಮಾರ್ಕೆಟ್ ಇದೆ, ಒಂದು ಅಡ್ವಾನ್ಸ್ ಮಾಡಿಬಿಡಿ ಸರ್. ನಮ್ಮ ತ್ಯಾಗ ಮಾಡಿದ್ರು ಅವ್ರದ್ದೊಂದು ಫ್ಲಾಪ್ ಆಯಿತು, ಚಂದ್ರು ಮಾಡಿದ್ರು ಅವ್ರದ್ದೊಂದು ಫ್ಲಾಪ್ ಆಯಿತು. ಎಲ್ಲ ಮೂಲೆಗೆ ಹೋಗ್ಬಿಟ್ಟು ಎಲ್ಲ ಪಿಕ್ಚರ್. ಅದೇ ಟೈಮ್ನ ನಾನು ಸಿಗಕ್ಕೆ 22 ವರ್ಷ ನೀವು ಸಿನಿಮಾ ಮಾಡಿದ್ರಿ. ಬಟ್ ಇತ್ತೀಚೆಗೆ ಸಿನಿಮಾ ಅಷ್ಟು ಯಾಕೆ ಅಂದ್ರೆ ಕನ್ನಡದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರೋ ನಿರ್ಮಾಪಕರೆಲ್ಲ ಹೀಗೆ ಸೈಡಿಗೆ ಹೋಗ್ತಿದ್ದಾರೆ. ನಾನು ಒಬ್ಬರದೇ ಹೇಳ್ತಿಲ್ಲ, ನಾನು ಬಹಳಷ್ಟು ಜನರನ್ನು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಬಹುತೇಕ ಆಕ್ಟಿವ್ ಪ್ರೊಡ್ಯೂಸರ್ಸ್ ಅಂತ ಯಾರಿದ್ದಾರೆ, ನಮ್ಮ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅವ್ರು ಯಾರು ಸಿನಿಮಾ ಮಾಡ್ತಾರೆ ಅಂದ್ರೆ ಸಾಕು ಸಿನಿಮಾ ಇಂಡಸ್ಟ್ರಿ ನನಗೆ ಇಷ್ಟೊಂದು ಇದು ಕೊಟ್ಬಿಡ್ತು ಅನ್ನೋ ಕಾರಣಕ್ಕ ಅಥವಾ ಏನು? ಇಲ್ಲ ಇದು ಸಾಕಾಗೋದೇ ಇಲ್ಲ. ಇದು ಕುಡಿದಷ್ಟು ಬಾಯಾರಿಕೆನೆ. ಸಿನಿಮಾ ಯಾವತ್ತೂ ಸಾಕಾಗಲ್ಲ. ಬಟ್ ವಾತಾವರಣ ಚೇಂಜ್ ಆಗೋಯ್ತು ಸಿನಿಮಾದ್ದು. ಈ ಪ್ಯಾನ್ ಇಂಡಿಯಾ ಅಂತ ಬಂದು ಮಾಡಿ ಎಲ್ಲ 4 ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜ್ ಅಂತ ಬಂದು ಎಲ್ಲ ದೊಡ್ಡ ದೊಡ್ಡ ಬಡ್ಜೆಟ್ಟು, ದೊಡ್ಡ ದೊಡ್ಡ ಸಾಫ್ಟ್ವೇರ್ನರು, ದೊಡ್ಡ ದೊಡ್ಡ ಪ್ರೊಡ್ಯೂಸರು. ಒಂಬಳೆ ಫಿಲಮ್ಸ್ ಅಂತ 100-200 ಕೋಟಿ ಇರೋರು. ಅವ್ರಿದ್ರೆ ನಾವು ಮಾಡೋಕ್ಕಾಗಲ್ಲ. ಈಗ ನಾವು ಮಾಡೋ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಒಂದು 50 ಲಕ್ಷ ಇದ್ದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿಬಿಡ್ತಿದ್ವಿ. ಫೈನಾನ್ಸ್ ಸಿಗೋದು, ಡಿಸ್ಟ್ರಿಬ್ಯೂಟರ್ ಇದ್ದರು, ಎಲ್ಲ ಏರಿಯಾ ಸೇಲ್ ಆಗೋದು, ದುಡ್ಡು ಬರೋದು, ಸಿನಿಮಾಗೆ ಹೋಗಿ ಹೊರ ಬಂದುಬಿಡೋದು. ಈಗ ಆ ರೀತಿ ಇಲ್ಲ. ದುಡ್ಡು ನಾವೇ ಹಾಕಬೇಕು, ನಾವೇ ತಗೋಬೇಕು. ಈಗ ನೋಡಿ ಮಾರ್ಟಿನ್ ಮೊನ್ನೆ ಮಾಡಿದರು, ಅದು ಎಷ್ಟು ಕೋಟಿ ಹೋಯ್ತೋ ಗೊತ್ತಿಲ್ಲ ಅವ್ರಿಗೆ, ಪ್ರೊಡ್ಯೂಸರ್ಗೆ. ಹಂಗೋದ್ರೆ ತಡ್ಕೊಳೋದು ಕಷ್ಟ. ಹಳೆ ಪ್ರೊಡ್ಯೂಸರ್ ಯಾರನ್ನು ಆ ರಿಸ್ಕಿಗೆ ರೆಡಿ ಇಲ್ಲ. ಆಮೇಲೆ ದುಡ್ಡು ಹಾಕೋಕ್ಕೂ ಹಳೆ ಪ್ರೊಡ್ಯೂಸರ್ ಹತ್ರ ಇಲ್ಲ. ಈಗ ನಾವೆಲ್ಲ ದುಡ್ಡು ಇಟ್ಕೊಂಡೇ ಸಿನಿಮಾ ಮಾಡಿಲ್ಲ. ಈಗ ದುಡ್ಡಿಲ್ದೆಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ. ಈಗ ಒಂದು ಹೀರೋ ಮಾಡಬೇಕು ಅಂದರೆ ಒಂದು 5 ಕೋಟಿ 10 ಕೋಟಿ ಅಡ್ವಾನ್ಸ್ ಕೊಡ್ಬೇಕು ಫಸ್ಟು. ಅವು 1 ಲಕ್ಷ 2 ಲಕ್ಷ ಕೊಟ್ಟರೆ ಸ್ಟಾರ್ಟ್ ಆಗ್ಬಿಡೋದು ಸಿನಿಮಾ. ಡೇಟ್ ಐತಂತೆ ಅಂತ ಗೊತ್ತಾಗ್ಬಿಟ್ರೆ ನಮಗೆ ಫೈನಾನ್ಸ್ ಬಂದ್ಬಿಡೋದು. ಅನೌನ್ಸ್ ಮಾಡಿದರೆ ಸಾಕಾಯಿತು. ಅದಕ್ಕೂ ಇದಕ್ಕೂ ಎಲ್ಲಿ ಅಜಗಜಾಂತರ ಡಿಫ್ರೆನ್ಸ್ ಐತೆ, ಹೆಂಗೆ ಮಾಡ್ತಾರೆ ಸಿನಿಮಾ. ಆಮೇಲೆ ಈಗ ಈ ಪ್ಯಾನ್ ಇಂಡಿಯಾ ಬಂದಮೇಲೆ ಕತೆಗಳೇ ಬೇರೆ ಲೆವೆಲ್ ಆದವು. ಈ ಒಳ್ಳೆ ಕತೆಗಳು ಒಪ್ಪಲ್ಲ, ಫ್ಯಾಮಿಲಿ ಡ್ರಾಮಾ ಒಪ್ಪಲ್ಲ. ಫ್ಯಾಮಿಲಿ ಡ್ರಾಮಾ ಕತೆನೇ ಕೇಳಲ್ಲ ಹೀರೋಗಳು, ಕಾದಂಬರಿಗಳು ಕೇಳಲ್ಲ. ಅವಾಗೆಲ್ಲ ಎಂತೆಂಥ ಕಾದಂಬರಿ ಸಿನಿಮಾ ಬಂದು ವರ್ಷಗಟ್ಟಲೆ ಹೋದವು. ಟಿ ಕೆ ರಾಮರಾವ್ ಅವರೆಲ್ಲ ಕಾದಂಬರಿ. ಈ ಕಾದಂಬರಿ ತಗೊಂಡೋಗಿ ಗೇಟ್ ಒಳಗೆ ಬಿಟ್ಕೊಳಲ್ಲ ಹೀರೋ ಅಲ್ವಾ. ಫಸ್ಟ್ ಟೈಟ್ಲೇ ಕೇಳ್ತಾರೆ, ಮ್ಯಾಕ್ಸ ಮಾರ್ಟಿನ ಲಾಟಿನ ಅಂತ ಹಿಂಗೆ. ಆ ಟೈಟ್ಲ್ ಕೇಳಿದ ಮೇಲೆ ಒಳಗೆ ಕರೀತಾರೆ. ನಾವು ಅವ್ರ ಹೋಗ್ಬಿಟ್ಟು ನಾನು ದೊಡ್ಡ ಮನುಷ್ಯ, ನಾನು ಯಜಮಾನ, ನನ್ನ ದೇವತ ಮನುಷ್ಯ ಅಂದರೆ ಇಲ್ಲ ಹೊರಗೆ ಹೋಯ್ತಾರೆ ಅಂತ ಹೇಳಿ ಕಳಿಸು ಅಂತ ಅಲ್ವಾ. ಅದು ಟೋಟಲಿ ಚೇಂಜ್ ಬದಲಾವಣೆ. ಈಗ ಆಡಿಯನ್ಸ್ ಚೇಂಜ್ ಆಗಿದಾರೋ, ನಮ್ಮ ಪ್ರೊಡ್ಯೂಸರ್ ಚೇಂಜ್ ಆದ್ರೆ ಅದು ಗೊತ್ತಿಲ್ಲ. ಆಡಿಯನ್ಸಿಗೆ ಅನಿವಾರ್ಯ ಸಿನಿಮಾ ಯಾವ್ದು ಮಾಡಿದ್ರೆ ನೋಡ್ತಾರೆ. ಈಗ ನೋಡಿ ಉಪ್ಪಿ ಅರ್ಥ ಆಗಿಲ್ಲ ಅಂತಾರೆ, ನೋಡ್ತಲೇ ಇದ್ದಾರೆ. ಅರ್ಥ ಆಗಿಲ್ಲ ಅನ್ನೋಕ್ಕೆ ನೋಡ್ತಾರೆ. ಯಾರು ಸಿಗರೇಟ್ ಸೇರಿದ್ರೆ ಅಪಾಯಕಾರಿ ಅಂತ ಗೊತ್ತಿದ್ರು ಸಿಗರೇಟ್ ತಗೊಳ್ತಾರೆ, ಮದ್ಯಪಾನ ಅಪಾಯಕಾರಿ ಅಂತ ಗೊತ್ತಿದ್ರು ಕುಡಿತಾರೆ. ಹಂಗೆ ಜನ ಹುಚ್ಚು ಜನ. ಮೊದಲು ಒಂದು ಸಿನಿಮಾಕ್ಕೆ ಯಾವುದನ್ನ ಹೋಗ್ತೀವಿ ಅಂತ ಮನೆಗೆ ಹೇಳಿದರೆ ತಂದೆ ತಾಯಿಗೆ ಯಾವುದಕ್ಕೆ ಹೋಗ್ತೀರ ಅಂದರೆ, ಯಜಮಾನ ಈ ಥರ ಒಂದು ಒಳ್ಳೆ ಪಿಕ್ಚರ್ ಹೆಸರುಗಳು ಹೇಳಿದರೆ ಹೋಗಿ ಬನ್ನಿ ಅನ್ನೋರು, ಒಂದು ಸಂದೇಶ ಇರುತ್ತೆ ಅಂತ. ಈಗ ಯಾವುದಕ್ಕೆ ಹೋಗ್ತೀವಿ ಅಂದರೆ ಮ್ಯಾಕ್ಸ್ ಹೋಗ್ತೀನಿ, ಮಾರ್ಟಿನ್ಗೆ ಹೋಗ್ತೀನಿ ಅಂದರೆ ಏನು ಹೇಳ್ತಾರೆ ತಂದೆ ತಾಯಿ, ಹೇಳೋದೇ ಇಲ್ಲ. ಏನು ಆ ಪರಿಸ್ಥಿತಿ ಬಂದೋಗಿದೆ. ಬಟ್ ಆದರೆ ಒಂದು ಲೆವೆಲ್ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಈ ಲೆವೆಲ್ ಬೆಳೀತಲ್ಲ ಅಂತ ಖುಷಿನೂ ಆಗುತ್ತೆ. ಈಗ ನಾವು ಮೊದಲು ಈ ಬಾಲಿವುಡ್ನ ನೋಡ್ತಿದ್ವಿ, ಈ ತೆಲುಗು ಹಿಂದಿನ 4 ಲ್ಯಾಂಗ್ವೇಜ್ ಹೋಗೋದು, ಬೇರೆ ಭಾಷೆಗಳಿಗೆ ಹೋಗೋದು, ಡಬ್ಬಿಂಗು ಇವೆಲ್ಲ. ಕನ್ನಡ ಇಷ್ಟೇ ಮಾರ್ಕೆಟ್ ಅನ್ನೋರು.
ಕಾರಣ ನಾವು ಯಜಮಾನ ಮಾಡಿದಾಗ ಜಿತೇಂದ್ರ ಅವರೆಲ್ಲ ಫೋನ್ ಮಾಡಿ, ನೀವು ಕಲೆಕ್ಷನ್ ನಿಜಾನ ಅಷ್ಟು ಬಂದಿರೋದು, ಇಷ್ಟೈತೆ ಮಾರ್ಕೆಟ್ ನಿಮ್ದು ಹೆಂಗೆ ಬಂತು ಅಂದರು. ಜಿತೇಂದ್ರ, ಅಮಿತಾಬ್ ಬಚ್ಚನ್ ಕೇಳಿದ್ರು, ಅಜಯ್ ದೇವ್ಗನ್ ಕೇಳಿದ್ರು ಫೋನ್ ಮಾಡಿ ನಮಗೆ. ಅಲ್ಲಿಗೆ ಕರೆಸಿದ್ರು ನನಗೆ ಅಜಯ್ ದೇವ್ಗನ್, ಅವ್ರು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ಹಿಂದಿ. ಆ ಥರ ಇದ್ದಿದ್ದು ಮಾರ್ಕೆಟ್ ಇವತ್ತು ಪ್ಯಾನ್ ಇಂಡಿಯಾ ನಮ್ಮ ಕಡೆ ತಿರುಗಿ ನೋಡಂಗೆ ಆಯ್ತು ಅಂದರೆ ಒಂದು ಸೈಡ್ ಸಂತೋಷನೇ, ನಮ್ಮ ಚಿತ್ರರಂಗ ಈ ಲೆವೆಲ್ ಬೆಳೀತಲ್ಲ ಅಂತ. ಒಂದು ಸಿನಿಮಾ 100 ಸಿನಿಮಾ ಬಂದ್ರೂ ಜೀವನಂದು ಒಂದು ಮಾರ್ಕೆಟ್ 1 ಕೋಟಿ 1.25 ಕೋಟಿ ಇಷ್ಟೇ ಬಿಸ್ನೆಸ್ಸು, 1.25 ಕೋಟಿ ಒಳಗೆ. ಇಷ್ಟು ನೋಡೋದಂದು 1 ಕೋಟಿ 1.25 ಕೋಟಿ ಇಷ್ಟಕ್ಕೆ ಬಿಸ್ನೆಸ್ಸು. ಹಂಗಿದ್ದಿದ್ದು ಇವತ್ತು 40 ಕೋಟಿ 50 ಕೋಟಿ 100 ಕೋಟಿ ಲೆಕ್ಕನೇ ಇಲ್ಲ ಕೋಟಿಗಳಿಗೆ. ಹಂಗೆ ಬೆಳೆದಿಂದ ಒಂದು ಸಂತೋಷನೂ ಇದೆ ನಮಗೆ. ಬಟ್ ನಾವು ಬೆಳೆದೈತೆ ಅಂತ ನೋಡ್ಬಿಟ್ಟು ನಾವು ಮಾಡೋಕ್ಕಾಗಲ್ಲ. ಸುಮ್ಮನೆ ನಾವು ಈ ಹಳೆ ಕತೆ ಹೇಳ್ಕೊಂಡಿರ್ಬೇಕು. ಅಂದರೆ ಒಬ್ಬ ಪ್ರೊಡ್ಯೂಸರ್ ಇಲ್ಲಿ ನಾರ್ಮಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನು ಫೇಸ್ ಮಾಡೋದೇ ಪ್ರೊಡ್ಯೂಸರ್. ಹೌದು. ನಿಮ್ಮ ಕತೆ ಅಂದರೆ ಯಾವ ಹಂತದಲ್ಲಿ ಇದೆಲ್ಲ ಆಯಿತು ಅಂತ, ನೀವು ಆ ಸಂದರ್ಭದಲ್ಲೇ ಸಾಕು ಅಂತ ದೂರ ಬಂದಿಲ್ಲ? ಇಲ್ಲ, ನಾವು 2008 ಸುಮ್ಮನಾಗ್ಬಿಟ್ಟಿದ್ದೆ, ಬೇಡ ಅಂತ, ಸಿನಿಮಾ ಸವಾಸನ ಬೇಡ ಅಂತ ಸುಮ್ಮನಾದ್ವಿ. 2009 ಅದೇ ಮತ್ತು ಚಿತ್ರದುರ್ಗ ಹೋಗಿದ್ವಿ ನಮ್ಮ ಮನೆಯವರು, ನಾನು. ಅಲ್ಲಿ ಗಣೇಶನ ಶೂಟಿಂಗ್ ನಡೀತಿತ್ತು, ನಮ್ಮ ಕೃಷ್ಣ ಅಂತ ರಮೇಶ್ ಯಾದವ್. ಅಲ್ಲಿ ಟೀ ಕುಡ್ದು ಹೋಗಿ ಬನ್ನಿ ಅಂತ ನಮ್ಮ ಕ್ಯಾಮ್ರಾಮ್ಯಾನ್ ಫೋನ್ ಮಾಡ್ದೆ. ಟೀ ಕುಡಿಯೋಕ್ಕೆ ಅಂತ ಅಲ್ಲೇ ಕಾರ್ ನಿಲ್ಲಿಸಿದ್ವಿ. ಸರ್, ಗಣೇಶ್ಗೆ ಒಳ್ಳೆ ಮಾರ್ಕೆಟ್ ಇದೆ, ಒಂದು ಅಡ್ವಾನ್ಸ್ ಮಾಡಿಬಿಡಿ ಸರ್. ಶೇಖರ್ ಚಂದ್ರು ಅವ್ರು ನಮ್ಮ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ನಮಗೆ. ಅವಾಗ ಇರಲಿ ಬಿಡೋದು ನೋಡೋಣ, ಗಣೇಶಂದು ಎಲ್ಲ ಚೆನ್ನಾಗಿ ಹೋಗಿದಾವಲ್ಲ ಅಂತ 5 ಲಕ್ಷ ಅಡ್ವಾನ್ಸ್ ಕೊಟ್ಟು ಬಂದೆ. ಬಂದಮೇಲೆ ಏನಾಯಿತು, ಗಣೇಶಂದು ಎಲ್ಲ ಪಿಕ್ಚರ್ ಫ್ಲಾಪ್ ಆಗಿ ಶುರು. ಅದು ಕೊಟ್ಟ ಮೇಲೆ ನಮ್ಮ ತ್ಯಾಗ ಮಾಡಿದ್ರು ಅವ್ರದ್ದೊಂದು ಫ್ಲಾಪ್ ಆಯಿತು, ಚಂದ್ರು ಮಾಡಿದ್ರು ಅವ್ರದ್ದೊಂದು ಫ್ಲಾಪ್ ಆಯಿತು, ಎಲ್ಲ ಮೂಲೆಗೆ ಹೋಗ್ಬಿಟ್ಟು ಎಲ್ಲ ಪಿಕ್ಚರ್. ಅದೇ ಟೈಮ್ನಲ್ಲಿ ನಾನು ಸಿಗಾಕೊಂಡೆ. ಅದನ್ನು ಕತೆ ಮಾಡಿಸಿ ಏನೋ ಮಾಡಿ ಅದು ಪೂರ ಹೋಗ್ಬಿಡ್ತು. ಸುಮ್ಮನೆ ಇದ್ದರೆ ಆರಾಮಾಗಿ ಇರ್ತಿದ್ವಿ. ಇಲ್ಲ, ಈಗ ನಾನು ನೆಕ್ಸ್ಟ್ ಮಂತು ರಿಲೀಸ್ ಮಾಡ್ತಿದ್ದೀನಿ, ಯಜಮಾನ ಹುಚ್ಚ ರಿಲೀಸ್ ಮಾಡ್ತಾಯಿದ್ದೀನಿ. ಈಗೆಲ್ಲ ರೆಡಿ ಮಾಡಿಸಿದ್ದೀವಿ ಆಲ್ರೆಡಿ. DTS ಮಾಡಿಸಿದ್ದೀನಿ. ಟೋಟಲಿ ಹೊಸ ನಾಗರಾವ್ ಮಾಡಿದ್ರಲ್ಲ ಮೊನ್ನೆ, ಆ ಥರ ಮಾಡಿಸಿದ್ದೀವಿ ಎಲ್ಲ. ಟೋಟಲ್ ಹೊಸ ಪಬ್ಲಿಸಿಟಿ. ಅವಾಗ DTS ಇರಲಿಲ್ಲ, DTS ಇನ್ನೆಲ್ಲ ಮಾಡಿಸಿ ಅದನ್ನು ರೆಡಿ ಆಗಿದೆ ಆಲ್ರೆಡಿ. ಈ ಮೊನ್ನೆನೇ ತಿಂಗಳು ಮಾಡ್ಬೇಕಾಯ್ತು, ಒಂದು ಸ್ವಲ್ಪ ಥಿಯೇಟ್ರ್ಗಳು ಪ್ರಾಬ್ಲಮ್ ಆಗಿ ಇವೆಲ್ಲ ದೊಡ್ಡ ಪಿಕ್ಚರ್ ಬಂದುಬಿಟ್ವಲ್ಲ, ಅದಕ್ಕೆ ಸ್ಟಾಪ್ ಮಾಡಿದ್ವಿ. ನೆಕ್ಸ್ಟ್ ಮಂತಲ್ಲಿ ಒಂದು ಡೇಟ್ ನೋಡ್ಕೊಂಡು ಹುಚ್ಚ ಮತ್ತು ಯಜಮಾನ 1 ವಾರ 2 ವಾರ ಗ್ಯಾಪ್ ಕೊಟ್ಟು, ಈ ಒಂದೇ ಹೀರೋ ಅಲ್ಲಲ್ಲ, ಬೇರೆ ಬೇರೆ. ಇಲ್ಲ ಸದ್ಯಕ್ಕಿಲ್ಲ. ಇವೆರಡು ಏನೋ ರಿಲೀಸ್ ಮಾಡಿದ್ರೆ ಹೋಗ್ತವೆ ಅಂತ ಎಲ್ಲ ಭಾಳ ಕೇಳ್ತಿದ್ದಾರೆ, ಭಾಳ ಆಫರ್ ಕೊಡ್ತಿದ್ದಾರೆ. ಆಮೇಲೆ ಮೊನ್ನೆ ರಿಲೀಸ್ ಆದವು 2-3 ಚೆನ್ನಾಗಿ ಹೋಗಿದ್ದಾವೆ ಸಿನಿಮಾ. ಆಮೇಲೆ ವಿಷ್ಣು ಸರ್ದು ಲಾಂಗ್ ಗ್ಯಾಪ್ ಇದೆ. ಆ ಥರ ಫ್ಯಾಮಿಲಿ ಸಬ್ಜೆಕ್ಟ್ ಪಿಕ್ಚರ್ಗಳು ಇಲ್ಲ ಈಗ. ಆಮೇಲೆ ಅವಾಗ ನೋಡಿದ್ರೆ 25 ವರ್ಷದಿಂದ ಈಗೆಲ್ಲ ಮುದುಕರಾಗಿದ್ದಾರೆ, ಅವಾಗ ನೋಡಿದ್ರೆ ಈಗೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಆಮೇಲೆ PVR ಮಲ್ಟಿಪ್ಲೆಕ್ಸಲ್ಲಿ ಇರಲಿಲ್ಲ ಅವಾಗ, ಅದಕ್ಕೆ ಹೋಗ್ಬೋದು ಅನ್ನೋ ಒಂದು ಭರವಸೆ ಇದೆ. ಅದ್ರ ಮೇಲೆ ದೇವರ ಆಶೀರ್ವಾದ. ಹುಚ್ಚನೂ ಅವಾಗ ಎಲ್ಲ ಥಿಯೇಟ್ರ್ನಾಗೆ 1 ವಾರ 2 ವಾರಕ್ಕೆ ತೆಗೆದುಬಿಟ್ಟಿದ್ವಿ. ಅದು ಒಳ್ಳೆ ಸಿನಿಮಾನೇ. ಅದು DTS ಅದೆಲ್ಲ ಮಾಡಿ ಜೋರ ಮಾಡಿದ್ವಿ ಸಿನಿಮಾ. ಅದನ್ನು ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ದೇವ್ರ ಮನೆ ಭಾರ ಹಾಕಿ ಮಾಡೋದು, ಬಂದೋಬಸ್ತ್ ಬರಲಿ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.